ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಡೇ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಇಲ್ಲಿ ಅಡುಗೆ ಮನೆಯಲ್ಲಿ ತಯಾರಿ ಜೋರಾಗಿ ನಡೀತಾ ಇದೆ. ಏನು ತಯಾರಿ ನಡೆಸ್ತಾ ಇದ್ದೀರಾ ಶಾಂತಕ್ಕ ಅವರು? ಕೈಮಾ ಮಟನ್ ಕೈಮಾ ನಡೀತಾ ಇದೆ. ಎಷ್ಟು ಹೇಳಿದ್ರು ಕೇಳಲ್ಲ. ಮಿಕ್ಸಿಲಿ ರುಬ್ಬಿ ಅಂದರೆ ಇಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಕಲ್ಲಲ್ಲಿ ಹಾಕೊಂಡು ರುಬ್ತಾರೆ. ಆ ಕಲ್ಲು ತಂದ್ಕೊಂಡು ತಪ್ಪು ಮಾಡಿದ್ವಿ ನಾವು. ಹೋಗ್ಬೋದು. ಕೈಮಣ್ಣು ಮಾತ್ರ ಕಲ್ಲಲ್ಲಿ ಆಡಿಸ್ತಾ ಇದ್ದಾರೆ, ಮಿಕ್ಕಿದ ಖಾರ ಎಲ್ಲ ಮಿಕ್ಸಿಲಿ ಆಡಿಸ್ಕೊತಾ ಇದ್ದೀವಿ. ಎಲ್ಲನೂ ಆಡ್ಸೋಕೆ ಹೋದ್ರೆ ಮಧ್ಯಾಹ್ನ ಒಂದು 4 ಗಂಟೆ ಆಗುತ್ತೆ ಊಟ ಮಾಡೋ ಅಷ್ಟರಲ್ಲಿ. ಬನ್ನಿ ಕೈಮಾ ಸಾಂಬಾರು ಹೇಗಾಗ್ತಿದೆ ಅಂತ ತೋರಿಸ್ತೀನಿ. ಮಸಾಲೆ ಆಡ್ಸೋದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ, ಮರ್ತ್ಕೊಂಡು ಮಾಡ್ತಾ ಇದ್ದೆ. ಸಡನ್ನಾಗಿ ಫ್ಲ್ಯಾಶ್ ಆಯಿತು, ನೋಡ್ಬೋದು. ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನೆಕ್ಸ್ಟ್ ಟೈಮ್ ಕೈಮಾ ಸಾರು ಮಾಡಿದಾಗ ಹೇಳ್ತೀನಿ ರೆಸಿಪಿನ. ಜಸ್ಟ್ ಕೈಮಣ್ಣು ಮಾತ್ರ ಆಡಿಸ್ಕೊತಿದ್ದಾರೆ. ಅದನ್ನು ಉಂಡೆ ಮಾಡಿ ಇಲ್ಲಿ ಫಸ್ಟು ಕಾಯಿ ಖಾರ ಎಲ್ಲ ಆಡಿಸಿದ್ದೀವಿ. ಕಾಯಿ, ಟೊಮೊಟೊ, ಕಡಲೆ, ಚಕ್ಕೆ, ಲವಂಗ, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ, ಧನ್ಯ, ಖಾರದ ಪುಡಿ, ಈರುಳ್ಳಿ ಎಲ್ಲ ಹಾಕಿ ಫಸ್ಟು ರುಬ್ಬಿ ಇಲ್ಲಿ ಹಾಕಿದ್ದೀನಿ. ಇಲ್ಲಿ ನಮ್ಮಮ್ಮ ರುಬ್ತಾ ಇದ್ದಾರೆ. ಸ್ಪೆಷಲಿಸ್ಟ್ ಶಾಂತಕ್ಕ ಅವರು. ಹಾಯ್ ಹಾಯ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಬೇಜಾರು ಮಾಡ್ಕೋತಾರೆ. ನೀವು ಹಾಯ್ ಮಾಡಿ ಮಮ್ಮಿ. ನಮ್ಮ ಮಮ್ಮಿ ಹೊಸದಾಗಿ ಮಂಗಲ ಚೈನ್ ಮಾಡಿಸ್ಕೊಂಡಿದ್ದಾರೆ. ಮಮ್ಮಿ ತೋರಿಸಿ, ಡಿಸೈನ್ ಚೆನ್ನಾಗಿದೆ ಅಲ್ವಾ? ನೆನ್ನೆ ಹೊಸದಾಗಿ ಮಾಡಿಸ್ಕೊಂಡ್ರು ನಮ್ಮ ಮಮ್ಮಿ. ಚೆನ್ನಾಗಿದ್ಯಾ? ಕಮೆಂಟ್ ಮಾಡಿ ಹೇಗಿದೆ ಡಿಸೈನು ಅಂತ. ನೋಡಿ ಮಂಗಲೇ ತೋರಿಸಲ್ಲ, ಇದು ಸರ ಮಾತ್ರ ತೋರಿಸ್ತೀನಿ. ನನ್ಗಂತೂ ನಿಜವಾಗ್ಲೂ ಆಡ್ಸಕ್ ಬರಲ್ಲ. ಆಡಿಸ್ತಿದ್ದೆ ಅಂದ್ರೆ ಆಡ್ಸಕ್ ಬರಲ್ಲ ಅಷ್ಟೇ. ಆಡ್ಸಿ ಅಭ್ಯಾಸ ಆಗ್ಬಿಟ್ಟಿದೆ. ಹಾಗಾಗಿ ಆಡಿಸ್ತಾರೆ. ಖುಷಿ ಇರುತ್ತೆ. ಮತ್ತೆ ಏನಂದ್ರೆ ಅವ್ರಿಗೆ ಏನ್ ಗೊತ್ತಾ, ತಿನ್ಬಿಟ್ರೆ ಚೆನ್ನಾಗಿದೆ ಕಣಮ್ಮ ಅಂತ ಅವ್ರ ಮಕ್ಕಳೊಂದ್ ಶಬಾಷ್ಗಿರಿ ಕೊಟ್ಬಿಟ್ರೆ ಮುಗೀತು. ಎಲ್ಲ ಸುಸ್ತು ಗಿಸ್ತು ಎಲ್ಲ ಹೊಟ್ಟೋಗುತ್ತೆ. ಇಲ್ಲ ಏನ್ ಗೊತ್ತಾ, ಎಷ್ಟೇ ನೋವಿದ್ರು ತಿನ್ನೋರ್ಗೆ ನಾವು ಖುಷಿಯಾಗಿ ಬಿಡಿಸ್ಬೇಕು. ನೋಡಿದ್ರ ಖುಷಿ ಪಡ್ತಾರಲ್ಲ, ಅದ್ರಲ್ಲಿ ನಮ್ ಖುಷಿ ಇರುತ್ತೆ. ಇನ್ನೊಂದೇನ್ ಗೊತ್ತಾ, ಅವ್ರು ಮಾಡೋದನ್ನ ಶಿಸ್ತಾಗಿ ಮಾಡ್ತಾರೆ. ಅದೇ ನಮ್ಮಂಗೆ ಅಯ್ಯೋ ಮಾಡ್ಬೇಕಲ್ಲ ಅಂತ ಮಾಡಲ್ಲ, ಮಾಡ್ಬೇಕು ಅಂತ ಮಾಡ್ತಾರೆ. ಓಕೆ ಬನ್ನಿ, ಇವತ್ತಿನ ಕೈಮಾ ಸಾರು ಇಲ್ಲಿಗೆ ನಡೀತಾ ಇದೆ. ನೋಡಿ, ಇವರು ನಮ್ಮನೆ ಚಿಲ್ಟಾರಿ ಪಿಲ್ಟಾರಿಗಳು. ಅಡಿಗೆ ಮಾಡೋದ್ರ ಜೊತೆಗೆ ಇವರಿಬ್ರನ್ನ ಮತ್ತೆ ನನ್ನ ಚೋಟನ್ನ ಮೇಂಟೈನ್ ಮಾಡೋದಿದೆಯಲ್ಲ, ಅದು ಹೆವಿ ರಿಸ್ಕ್ ಟಾಸ್ಕ್. ನಮ್ಮ ಡ್ಯಾಡಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ನೋಡ್ಬೋದು. ಹಾಗೆ ನಮ್ಮ ಡ್ಯಾಡಿ ಹೊಸ ರಿಂಗ್ ತಗೊಂಡಿದ್ದಾರೆ. ಹಾಗೆ ತೋರಿಸ್ತೀನಿ ನೋಡಿ. ಇದೇ ರಿಂಗು ಹೇಗಿದೆ ಅಂತ ಹೇಳ್ಕೊಂಡಿದ್ದು ಅಂದ್ರೆ ಎಸ್ ನೋಡಿ ಫ್ರೆಂಡ್ಸ್, ಕೈಮಾ ಎಲ್ಲ ಒಳಕಲಲ್ಲಿ ಆಡ್ಸಾದ್ಮೇಲೆ ಈ ತರ ಉಂಡೆ ಕಟ್ಕೊಳ್ತಾ ಇದಾರೆ. ಎಣ್ಣೆ ಹಚ್ಕೊಳ್ಬೇಕಾ ಅವನು ಸ್ವಲ್ಪ, ಯಾಕಂದ್ರೆ ಕೈ ಗಂಟತ್ತೆ ಅಂತ ಅಷ್ಟೇ. ಎಣ್ಣೆನೆ ಹಚ್ಕೊಳ್ಳಲ್ಲ. ಸ್ವಲ್ಪ ಬಾಂಡ್ಲಿ ಬೆಳಗ್ಗೆ ವಡೆ ಮಾಡಿದ್ವಾ, ಆ ಬಾಂಡ್ಲಿ ಇತ್ತಲ್ಲ, ಆ ಎಣ್ಣೆ ಸುಮ್ಮನೆ ಅಂತ ಇದೀನಿ ಅಷ್ಟೇ. ಉಂಡೆ ಹೇಗೆ ಗಟ್ಟಿ ಕಟ್ಕೋಬೇಕಾ? ಏನಿಲ್ಲ, ಸ್ವಿಮ್ಮಿಂಗ್ ಮಾಡಿದ್ರೆ ಚೆನ್ನಾಗಿರ್ತದೆ. ಸಾಂಬಾರ್ ನೆಕ್ಸ್ಟ್ನ ವಿಡಿಯೋ ಮಾಡೋಕ್ಕಾಗಿಲ್ಲ, ಪಾಪು ಎದ್ಬಿಟ್ಟ. ಸೊ ನಾನು ಊರಿಂದ ಹಸ್ಬೆಂಡ್ಗೆ ಅಂತ ಹೇಳಿ ಹಲಸಿನಣ್ಣು ತಂದಿದ್ದೆ. ಹಸ್ಬೆಂಡ್ಗೆ ಹಲಸಿನಣ್ಣು ಅಂದರೆ ತುಂಬ ಇಷ್ಟ. ಸೊ ನಮ್ಮ ಭಾವ ತಂದಿದ್ರು.